ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ TV. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಕಮೆಂಟ್ ಕೂಡ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ನಾನು ಕಳೆದ ಕೆಲವು ದಿನಗಳಿಂದ ಧರ್ಮಸ್ಥಳದ ಹೆಣಹೂತ ಪ್ರಕರಣದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ನಾನು ಮಾತ್ರ ಅಲ್ಲ, ಮಾಧ್ಯಮಗಳೆಲ್ಲ ಇದನ್ನು ಕವರ್ ಮಾಡ್ತಿವೆ. ಆದರೆ ಬಹಳ ಸ್ಪಷ್ಟವಾಗಿ ಈಗ ನಡೀತಾ ಇರೋದು ಮೀಡಿಯಾ ಟ್ರಯಲ್ ಅಂತ. ತನಿಖೆ ಮಾಡುವುದಕ್ಕೆ SIT ಬೇಕಾಗಿಲ್ಲ, ವಿಚಾರಣೆ ನಡೆಸಿ ಸತ್ಯವನ್ನು ಯಾವುದು ಅಂತ ಪ್ರತಿಪಾದನೆ ಮಾಡೋದಕ್ಕೆ ಇನ್ಯಾವುದೇ ಏಜೆನ್ಸಿ ಬೇಕಾಗಿಲ್ಲ, ನ್ಯಾಯಾಲಯ ಬೇಕಾಗಿಲ್ಲ. ಎಲ್ಲ ಕೆಲಸವನ್ನು ಮಾಧ್ಯಮಗಳೇ ಮಾಡ್ತಾರೆ. ಮೀಡಿಯಾ ಟ್ರಯಲ್ ಅವರು ಆದರೆ ವಿಚಾರಣೆಗಿಂತ ಮೊದಲೇ ಅವರು ತೀರ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ದುರಹಂಕಾರಿ ನಿರೂಪಕರುಗಳು ತಾವು ಕಂಡಿದ್ದೇ ಸತ್ಯ ಅನ್ನುವಂತೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದನ್ನು ನಾನು ಈ ಅಹಂಕಾರದಲ್ಲಿ ಹಲವು ರೀತಿಯ ಅಹಂಕಾರ ಇರುತ್ತಂತೆ. ಇದು ಮಾಧ್ಯಮ ಅಹಂಕಾರ. ನನ್ನ ಕೈಯಲ್ಲಿ ವಾಹಿನಿ ಇದೆ, ನಾನು ಅಲ್ಲಿ ಕುಳಿತು ನಾನು ತೀರ್ಪುಗಳನ್ನು ಕೊಡ್ತಾ ಹೋಗುದು. ಎಂಥ ದುರದೃಷ್ಟ ಸಂಗತಿ ಅಂದರೆ, ತನಿಖೆಯಾಗುವುದಕ್ಕಿಂತ ಮೊದಲು ಇವರೇ ಅಲ್ಟರ್ನೇಟಿವ್ ಆಗಿ ನಾವು ತನಿಖೆ ಮಾಡಿದ್ದೇವೆ, ತನಿಖೆ ಮಾಡ್ತೀವಿ. ಇದು ಇಡೀ ಆ ಟೆಂಡೆನ್ಸಿ ಬಗ್ಗೆ ತಾವು ಒಂದು ನಿಮಿಷ ಆಲೋಚನೆ ಮಾಡಬೇಕು. ಅದೇನು ಅಂದರೆ, ಸಾಧಾರಣ ಯಾವುದೇ ಒಂದು ಪ್ರಕರಣದಲ್ಲಿ ದೂರುದಾರರಿರ್ತಾರೆ, ಕೆಲವರ ಮೇಲೆ ದೂರು ಮಾಡ್ತಾರೆ. ನೀವು ಯಾವ ದೂರಿದೆ ಆ ದೂರಿನ ಸತ್ಯಾಸತ್ಯತೆಯನ್ನು ಪತ್ತೆ ಮಾಡೋದಿರುತ್ತಲ್ಲ, ಅದು ಮುಖ್ಯವಾದ್ದು. ಆದರೆ ಇಲ್ಲಿ ಆ ದೂರಿನ ಬಗ್ಗೆ ಅಥವಾ ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆ ಆರೋಪದ ಬಗ್ಗೆ ಯಾವುದೇ ಮಾಧ್ಯಮ ತನಿಖೆ ಮಾಡ್ತಾ ಇಲ್ಲ. ಯಾರು ದೂರು ನೀಡಿದ್ದಾರೋ ಅವರು ಏನು ಅನ್ನೋದು ನೋಡೋದು. ಅದು ಯಾಕೆ ಅಂದರೆ, ಯಾರ ಮೇಲೆ ಆರೋಪ ಮಾಡಿದರೋ ಅವರ ರಕ್ಷಣೆಗೆ ಕಂಕಣಬದ್ಧರಾಗಿ ಇದ್ದಂಥವರು. ಈಗ ಇಡೀ ಹೆಣಗಳನ್ನು ಹೂತ ಪ್ರಕರಣವನ್ನು ತಾವು ತೆಗೆದುಕೊಳ್ಳಿ. ಮೇಜರ್ ಆಗಿ ನನಗೊಂದು 3-4 ಜನ ದೂರುದಾರರು ಕಾಣ್ತಾರೆ ಅಲ್ವಾ. ಒಬ್ಬ ಅನಾಮಧೇಯ ವ್ಯಕ್ತಿ, ಇನ್ನೊಬ್ಬರು ಸುಜಾತ ಭಟ್ ಅವರು, ಅದರ ಜೊತೆ ಜಯಂತ್ ಅಂತ ಇನ್ನೂ ಕೆಲವರು ಆರೋಪ ಮಾಡಿದ್ದಾರೆ. ಸಾಧಾರಣ ಪತ್ರಿಕೋದ್ಯಮದಲ್ಲಿ ಇಂತಹ ಆರೋಪ ಬಂದಾಗ ಆರೋಪ ಸತ್ಯವೋ ಸುಳ್ಳು ಅಂತ ಆರೋಪದ ಬಗ್ಗೆ ತನಿಖೆ ನಡೆಸೋದು ಬಹಳ ಸಹಜವಾದ ಕ್ರಿಯೆ. ಅದು ನೀವು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡುವುದು ಹಾಗೆ. ನಾವು ಇಂಡಿಯನ್ ಎಕ್ಸ್‌ಪ್ರೆಸ್ ಗ್ರೂಪ್ನಲ್ಲಿ ನನ್ನಂಥವರು ಪತ್ರಿಕೋದ್ಯಮ ಪ್ರಾರಂಭ ಮಾಡಿದ್ದು. ಇಡೀ ಭಾರತದ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಪ್ರಾರಂಭ ಆಗಿದೆ ಇಂಡಿಯನ್ ಎಕ್ಸ್‌ಪ್ರೆಸ್ನಿಂದ 80ರ ದಶಕದಲ್ಲಿ. ಅದರಿಂದ ಏನು ತನಿಖಾ ವರದಿ ಮಾಡುವುದು ಹೇಗೆ ಅನ್ನೋದನ್ನು ಕಲಿಸಿಕೊಟ್ಟದ್ದು ಇಂಡಿಯನ್ ಎಕ್ಸ್‌ಪ್ರೆಸ್ ಗ್ರೂಪ್. ಅದಕ್ಕೊಂದು ವಿಧಾನ ಇದೆ. ಈಗ ಯಾವುದೋ ಒಂದು ಆರೋಪ ಬಂದರೆ ಆರೋಪದ ಮೇಲೆ ಸತ್ಯಾಸತ್ಯತೆ ಮೇಲೆ ತನಿಖೆ ನಡೆಸಬೇಕು. ಅಂದರೆ ಈಗ ಧರ್ಮಸ್ಥಳದಲ್ಲಿ 100 ಹೆಣಗಳನ್ನು ಹೂತು ಇಡಲಾಗಿದೆ ಅನ್ನೋ ಆರೋಪ ಬಂದಾಗ, ಹೆಣ ಹೂತು ಇಟ್ಟಿದ್ದು ನಿಜಾನೇ? ಯಾರ ಮೇಲೆ ಆರೋಪ ಮಾಡಿದ್ದಾರೆ? ಆರೋಪದ ವ್ಯಕ್ತಿ ಎಂಥವನು? ಅವರಿಗೆ ಇಂಥ ಹಿನ್ನೆಲೆ ಇದೆಯಾ? ಇದು ಬಹಳ ಸಾಧಾರಣವಾಗಿ ಮಾಡುವಂಥ ಎನ್ಕ್ವೈರಿ. ಆದರೆ ಇಲ್ಲ ಆಗ್ತಾ ಇರೋದು ದೂರು ನೀಡಿದವರ ಮಾನಸಿಕತೆ ಏನಿದೆಯಲ್ಲ, ಮನಸ್ಸಿಂದ ಅವರನ್ನು ಯಾರು ದೂರು ನೀಡಿದಾರೋ ಅವರನ್ನು ಕುಬ್ಜರಾಗಿಸುವುದು, ಅವರನ್ನು ಅಪರಾಧಿಯನ್ನಾಗಿ ಇರಿಸೋದು. ಆ ಕೆಲಸವನ್ನು ಮೇಜರ್ ಚಾನಲ್ಗಳು ಪ್ರಾರಂಭ ಮಾಡಿವೆ. ಇದು ಪತ್ರಿಕೋದ್ಯಮದ ಮೂಲಭೂತ ತತ್ವಕ್ಕೆ ವಿರುದ್ಧವಾದದ್ದು. ಮೇಜರ್ ಆಗಿ ಈಗ 2 ಚಾನಲ್ಗಳು, TV9 ಅಂಡ್ ಸುವರ್ಣ ನ್ಯೂಸ್, ಅವರು ಈ ದೂರುದಾರರ ಬೆನ್ನತ್ತಿ ಹೊರಟಿದ್ದಾರೆ. ಯಾಕೆಂದರೆ ಅವರಿಗೆ ರಕ್ಷಣೆ ಮಾಡಬೇಕಾದ್ದು ದೊಡ್ಡವರಲ್ಲ. ಅವರ ಇಡೀ ಇದೇನಿದೆ ಸತ್ಯ ಹೊರಬೇಕು ಅಂತಲ್ಲ, ಅಂದರೆ ಈ ಇಬ್ಬರು ದೂರುದಾರರು ಅಯೋಗ್ಯರು, ಸುಳ್ಳುಗಾರರು, ಪ್ರಯೋಜನಕ್ಕಿಲ್ದಿರುವಂತ ಎಸ್ಟಾಬ್ಲಿಷ್ ಮಾಡ್ತಾ ಅವರು ಯಾರಿಂದ ಎಂಜಿಲು ತಿಂದಿದ್ದಾರೋ ಅವರ ರಕ್ಷಣೆ ಮಾಡೋದು. ಇದು ಎಂಜಿಲು ಅನ್ನದ ಋಣ ಅಂತ ಹೇಳಲಾಗ್ತಾ ಇದಕ್ಕೆ. ಈ ಎಂಜಿಲು ಅನ್ನದ ಋಣಕ್ಕಾಗಿ ಅವರು ದೂರುದಾರರನ್ನೇ ಆರೋಪಿಗಳನ್ನಾಗಿ ಪರಿವರ್ತಿಸುವಂಥದ್ದು ಆ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈಗ ನಾನು ಬರ್ತೀನಿ. ಈಗ ದೂರುದಾರ ಅವನು ಯಾವುದೋ ಕಮ್ಯುನಿಸ್ಟ್ ಸಂಪರ್ಕ ಇದೆ ಅನ್ನೋದು, ಸೆಂಥಿಲ್ ಅವರು ಕಳಿಸಿದ್ದಾರೆ ತಮಿಳುನಾಡು ಅನ್ನೋದು, ಹಾಗೆಯೇ ಸುಜಾತ ಭಟ್ ಮಗು ಇರಲೇ ಇಲ್ಲ ಅನ್ನೋದು,
ಇದರೆಲ್ಲ ಉದ್ದೇಶ ಬಹಳ ಸ್ಪಷ್ಟವಾದ್ದು. ಇದರ ಸತ್ಯವನ್ನು ಹುಡುಕೋದು ಅಲ್ವೇ ಅಲ್ಲ. ಇದರ ಉದ್ದೇಶ ಅವರನ್ನು ರಕ್ಷಣೆ ಮಾಡುವುದು, ಯಾರ ಮೇಲೆ ಆರೋಪ ಬಂದಿದೆ ಅವರ ರಕ್ಷಣೆ ಮಾಡುವುದು ಇವರ ಮೂಲ ಉದ್ದೇಶ. ಇವು ಎರಡು ವಿಚಾರಗಳನ್ನು ತೆಗೆದುಕೊಳ್ಳಿದೆವು. ಸುಜಾತ ಭಟ್ ಅವರು ಸತ್ಯವಂತರೋ ಹೌದೋ ಅಲ್ವೋ ಅನ್ನೋದನ್ನು ತನಿಖೆ ಹೇಳುತ್ತೆ. ಅವರಿಗೆ ಮಗು ಇದೆಯೋ ಇಲ್ವೋ ಅನ್ನೋದು ಇನ್ವೆಸ್ಟಿಗೇಷನ್ ಹೇಳುತ್ತೆ ಅಲ್ವಾ. ಆದ್ದರಿಂದ ಅಲ್ಲಿ ತನಿಖೆ, ಪೊಲೀಸರು ತನಿಖೆ ಮಾಡುವವರೆಗಾದರೂ ಇವರು ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಕೂತ್ಕೊಳ್ಳೋಕೆ ಇವ್ರಿಗೇನಾಗುತ್ತೆ? ಇವ್ರಿಗೆ ಹೇಗೆ ತೀರ್ಮಾನ ಕೊಡ್ತೀರಿ ನೀವು ಎಲ್ಲೋ ಹೋಗ್ಬಿಟ್ಟು ಅದರಲ್ಲಿ ಇರೋದ್ರಲ್ಲಿ. ಈಗ ನಾನು ಮೀಡಿಯಾ ಟ್ರಯಲ್ ಅಂದೆ, ಈಗ ಇನ್ನೊಂದರಲ್ಲಿ ಅವರ ಇಂಟರ್ವ್ಯೂಗಳನ್ನು ಕೂಡ ನೋಡ್ತಾ ಇದ್ದೆ ಸ್ವಲ್ಪ ನಾನು ಕೂತು. ಅವಳು ಪಬ್ಲಿಕ್ ಟಿವಿಗೆ ಕೊಟ್ಟಂಥ ಇಂಟರ್ವ್ಯೂ ಕಣ್ಣೀರು ಹಾಕ್ತಾ ಇದ್ದರು. ಅವರು ಸುಳ್ಳು ಹೇಳ್ತಿದ್ದಾಳೆಯೋ ಅಥವಾ ಮಾನಸಿಕ ಅಸ್ವಸ್ಥತೆ ಗೊತ್ತಿಲ್ಲ ನಮಗೆ. ಆದರೆ ನೀವು ಈಗಾಗಲೇ ಆ ಹೆಂಗಸನ್ನು, ಯಾರು ತನ್ನ ಮಗುವನ್ನು ಕಳೆದುಕೊಂಡಿದೆ ಅವಳನ್ನು ನೀವು ಗಲ್ಲಿಗೆ ಹಾಕಿದ್ದೀರಿ, ನೀವು ಅವರಿಗೆ ಮರಣದಂಡನೆಯನ್ನು ಕೊಟ್ಟಿದ್ದೀರಿ. ಅವಳು ಕಣ್ಣೀರು ಹಾಕುವುದನ್ನು ನೋಡಿದೆ. ಈ ಕಣ್ಣೀರು ಹಾಕೋದು ಎರಡು ರೀತಿ ಇರುತ್ತೆ. ಒಂದು, ಆಕೆ ಮಾಡಿರುವ ಆರೋಪ ಮಗಳನ್ನು ಕಳ್ಕೊಂಡಿದ್ದು ನಿಜ ಆಗಿರ್ಬೋದು, ಅಥವಾ ಅವಳ ಬದುಕಿನಲ್ಲಿ ನೋವನ್ನು ಉಂಟು ಆಕೆ ಮಾನಸಿಕ ಅಸ್ವಸ್ಥತೆ ಕೂಡ ಆಗಿರ್ಬೋದು. ಆದರೆ ನೀವು ಈಗಾಗಲೇ ಅವ್ರು ಯಾವುದೋ ಒಂದು ಸಂಘಟನೆ ಜೊತೆ ಇದೆ. ಈಗ ನೀವು ಇನ್ನು ನೆಕ್ಸ್ಟ್ ಹೇಳೋದು ISI, ಯು ಪೀಪಲ್ ಆರ್ ಟ್ರೈಂಗ್ ಟು, ಯು ಆರ್ ಸೋ ಮಚ್ ಥರ್ಡ್ ರೇಟ್ ಪೀಪಲ್ ಅಂದರೆ ಇದಕ್ಕೆ ಮುಸ್ಲಿಂ ಆ್ಯಂಗಲ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಈಗ. ಸೊ ಇನ್ನು ISI ಹೇಳ್ತೀರಿ, ಪಾಕಿಸ್ತಾನದ ಸಂಪರ್ಕ ಇದೆ ಅಂತ ಹೇಳ್ತೀರಿ ನೀವು. ಈಗಾಗಲೇ ಅದು ಮುಸ್ಲಿಮ್ಸ್ ಯಾರೋ ಸಮೀರ್ ಅಂತ ಹುಡುಗ ಹೇಳ್ದ ಅನ್ನುವ ಕಾರಣಕ್ಕೆ ಇಡೀ ಮುಸ್ಲಿಂ ಜನಾಂಗ ಅದರ ವಿರುದ್ಧ ಅನ್ನೋ ರೀತಿ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ. ಆದರೆ ಕರ್ನಾಟಕದ ಯಾವ ಮುಸ್ಲಿಂ ಕೂಡ ಈ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆ, ಆ ಹುಡುಗ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾನೆ, ಇದು ಮಾಡ್ತಿದ್ದಾನೆ. ಆದರೆ ಸಾಮಾನ್ಯ ಯಾವ ಮುಸ್ಲಿಮರು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಿಲ್ಲ. ಮುಸ್ಲಿಮರಿಗೂ ಧರ್ಮಕ್ಷೇತ್ರ ಚೆನ್ನಾಗಿರಲಿ ಅನ್ನೋದೇ ಇದೆ. ಆದರೆ ನೀವು ಯು ಆರ್ ಟಾರ್ಗೆಟಿಂಗ್. ನಿಮ್ಮ ಉದ್ದೇಶ ಏನಿದೆ? ಒಂದು, ಇಡೀ ಪ್ರಕರಣಕ್ಕೆ ಹಿಂದೂ ಮುಸ್ಲಿಂ ಅನ್ನುವ ಒಂದು ಹಣೆಪಟ್ಟಿಯನ್ನು ಹಚ್ಚಬೇಕು, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಬೇಕು. ಆ ಕೆಲಸ ಇನ್ನೊಂದು ಕಡೆ ಮಾಡ್ತಾ ಇದ್ದೀರಿ. ಈ ವಾಹಿನಿಗಳ ದುಷ್ಟತನ ಇದೆಯಲ್ಲ, ಆ ದುಷ್ಟತನವನ್ನು ಗಮನಿಸ್ತಾ ಹೋಗಿ ನೀವು. ಅದರ ಜೊತೆಗೆ ಸತ್ಯವನ್ನು ಹೊರಗೆ ಬರಬಾರದು ಅಂತ ನಾನು ಕೇಳ್ತೇನೆ ಇವರಿಗೇನೆ. ಪದ್ಮನಾಥ ಪ್ರಕರಣ ಇನ್ವೆಸ್ಟಿಗೇಟ್ ಮಾಡಿದ್ರೆ ನೀವು ಅಷ್ಟು ಹೆಣಗಳಿದೆಯಾ ಬಿತ್ತಲ್ಲ ಅಲ್ಲಿ? ಪದ್ಮನಾಥ ಕಾರಿಗೆ ಹಚ್ಕೊಂಡು ಹೋದರೆ ಯಾರು ಚೆಕ್ ಮಾಡ್ತಾರೆ? ನೀವು ಮಾಡಿದ್ದೀರಾ? ಈಗ ಸುಜಾತ ಭಟ್ರದ್ದು ಮಾಡ್ತಿದ್ದೀರಲ್ಲ, ಸೌಜನ್ಯ ಪ್ರಕರಣ, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಎಲ್ಲೋ ಇತ್ತು ನಿಮ್ಮದು ಒಳಗಡೆ? ಮಾಡಿದ್ದೀರಾ ನೀವು ಇನ್ವೆಸ್ಟಿಗೇಟಿವ್ ಜರ್ನಲಿಸಮನ್ನು? ಅಷ್ಟು ಪ್ರಕರಣಗಳು ನಡೀತಲ್ಲ ಅಲ್ಲಿ, ಮಾಡಿದ್ದೀರಾ? ಪದ್ಮಲತಾ ಕಾಲೇಜು ಇಲೆಕ್ಷನ್ಗೆ ಸಂಬಂಧಪಟ್ಟಾಗೆ ಆಕೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರು ಕಾರಲ್ಲಿ ಹಚ್ಕೊಂಡು ಹೋದ್ರು, ಏನು ಮಾಡಿದ್ರು, ಪ್ರಿನ್ಸಿಪಾಲ್ ಎಲ್ಲಿದ್ದರು, ಅವ್ರ ಬಗ್ಗೆ ಅವ್ರ ಮನೆಯವರು ಹೇಳ್ತಾರೆ. ಇನ್ವೆಸ್ಟಿಗೇಟ್ ಮಾಡಿ ನಿಮ್ಮ ಮನೆ ಬರೋಕ್ಕೆ ಯು ಡೋಂಟ್ ವಾಂಟ್ ಟು ಡೂ ಇಟ್. ಯಾಕೆಂದರೆ ನಿಮ್ಮ ಮನಸ್ಸು ಶುದ್ಧವಾಗಿಲ್ಲ. ನೀವು ಯು ಆರ್ ಟೂ ಡೇಂಜರಸ್ ಪೀಪಲ್. ನೀವು ದೊಡ್ಡವರು, ದುಡ್ಡಿರುವವರ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕೆ ತಾವು ಕಡಬದ್ಧರಾಗಿದ್ದೀರಿ. ನೀವು ಧರ್ಮಸ್ಥಳದ ಹೆಸರನ್ನು ಬಳಸಿಕೊಂಡು, ಮಂಜುನಾಥ ಸ್ವಾಮಿಯ ಹೆಸರನ್ನು ಬಳಸಿಕೊಂಡು, ಅಣ್ಣಪ್ಪ ದೇವರ ಹೆಸರನ್ನು ಬಳಸಿಕೊಂಡು, ಅಲ್ಲಿ ಯಾರು ಅದರ ರಕ್ಷಕರು, ಕಾವಲುದಾರರು ಇರಬೇಕಾಗಿತ್ತೋ ಆ ಕಾವಲುಗಾರರ ಹಿತಾಸಕ್ತಿಯನ್ನು ತಾವು ಕಾಪಾಡ್ತಾ ಇದ್ದೀರಿ. ದೇವರೇ ಬೇರೆ, ಕಾವಲುಗಾರರೇ ಬೇರೆ. ಕಾವಲು ಕಾಯುವುದು ಒಂದು ವೃತ್ತಿ, ದೇವರು ಅನ್ನುವುದು ವೃತ್ತಿ ಅಲ್ಲ. ಆದರೆ ನೀವು ಕಾವಲುಗಾರರಾಗಿ ಸಂರಕ್ಷರಾಗಿ ಕೂತಿದ್ದೀರಿ. ಅದಕ್ಕೆ ಬೇರೆ ಬೇರೆ ಆಯಾಮಗಳು, ರಾಜಕೀಯಗಳು, BJPದು ನಾನು ಮಾತಾಡಿದೆ, ಏನು BJP ಏನೇನು ಮಾಡ್ತಾರೆ ಅಂತ. ಹರೀಶ್ ಪುಂಜ ಅವು ಎಂಥ ದುಷ್ಟ, ಅವರ ಮಾತು ಇನ್ನೊಂದು ಬೆಂಕಿ ಹಚ್ಚುವವರೇ ಅವರು ಅಲ್ವಾ? ಅದ್ರ ಬಗ್ಗೆ ಮಾತನಾಡಿದ್ದೀರ, ನೋಡಿದ್ದೀರ, ತಾವು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿದ್ದೀರ. ಅದ್ರ ಬಗ್ಗೆ ಹರೀಶ್ ಪುಂಜ ಯಾವ ರೀತಿ ಬೆಳ್ತಂಗಡಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಬೆಂಕಿ ಹತ್ತಿದ್ದಾರೆ ಕೇಳಿದ್ದೀರಾ? ಬೇರೆ ಬೇರೆ ದಕ್ಷಿಣ ಕನ್ನಡದ BJP MP ಇದನ್ನು ಯಾವುದಕ್ಕೆ ಇದು ಮಾಡ್ತಾ ಇದ್ದಾರೆ. ಕೇರಳಕ್ಕೆ ಸಂಬಂಧ ಇದೆ, ಕೇರಳ ಅಸೆಂಬ್ಲಿ ಏನೋ ತೀರ್ಮಾನ ತಗೊಂಡಿದೆ, ಅಸೆಂಬ್ಲಿಲೇ ಕೂತ್ಕೊಂಡು ಸುಳ್ಳು ಹೇಳೋದು. ಇದರ ಹಿಂದೆ ಕೇರಳ ಸರ್ಕಾರ ಇದೆ, ಇದರಿಂದ ಕಮ್ಯುನಿಸ್ಟರ್ ಇದ್ದಾರೆ, ಸೆಂಥಿಲ್ ಇದ್ದಾರೆ. ಇದು ಎಲ್ಲ ಆರೋಪ ಮಾಡುವುದಕ್ಕಿಂತ ಮೊದಲು ಏನು ದೊಡ್ಡವರ ಮೇಲೆ ಯಾವ ಆರೋಪ ಬಂದಿದೆಯೋ ಆ ಆರೋಪವನ್ನು ಇನ್ವೆಸ್ಟಿಗೇಟ್ ಮಾಡುವ
ಕನಿಷ್ಠ ಜವಾಬ್ದಾರಿಯನ್ನು ಯಾಕೆ ನೀವು ತೋರಿಸ್ತಾ ಇಲ್ಲ? ನಿಮ್ಮ ಆತ್ಮವನ್ನು ಮುಟ್ಟಿಕೊಂಡು ಕೇಳ್ಕೊಳ್ಳಿ. ನೀವು ನಿಜವಾದ ಪತ್ರಿಕೋದ್ಯಮ ಮಾಡ್ತಿದ್ದೀರಾ ನೀವು? ಅಥವಾ ನೀವು ಕೂಡ ಯಾರ ಪಾದ ತಳೆಯುವ ಪತ್ರಿಕೋದ್ಯಮವನ್ನು ಮಾಡ್ತಿದ್ದೀರಾ? ನಿಮ್ಮ ಆತ್ಮವನ್ನು ನೀವು ಕೇಳ್ಕೋಬೇಕಷ್ಟೆ. ನಿಮ್ಮ ಹಿಂದಿರೋ ಮನಸ್ಸು ನಿಮಗೆ ಯಾರು ಹೇಳಿದ್ರು? ನೀವು ಯಾರ್ಯಾರು ದೂರು ಮಾಡ್ತಾರೋ ಅವರು ಇನ್ವೆಸ್ಟಿಗೇಟ್ ಮಾಡಿ, ಅವ್ರ ಹಿನ್ನೆಲೆಯನ್ನು ತಗೊಳ್ಳಿ. ಇದು ಹೇಗೆ ಗೊತ್ತಾ ನಿಮಗೆ? ಕೇಂದ್ರ ಸರ್ಕಾರ ಮೋದಿ ಅಮಿತ್ ಶಾ ಇದು ಈ CBI ಮತ್ತು ಇನ್ಕಮ್ ಟ್ಯಾಕ್ಸ್ನೆಲ್ಲ ಬಳಸ್ಕೊಂಡು ಯೂಸ್ ಮಾಡ್ತಾರೆ ನೋಡಿ. ಈಗ ಲೇಟೆಸ್ಟು ಎಲೆಕ್ಷನ್ ಕಮಿಷನ್ ಅದನ್ನು ಮಾತಾಡ್ತೀವಿ. ಅದೇ ರೀತಿ ದೊಡ್ಡವರು ಈ ಮಾಧ್ಯಮವನ್ನು ಬಳಸ್ಕೊತಿದ್ದಾರೆ, ಅಥವಾ ಮಾಧ್ಯಮ ದೊಡ್ಡವರ ಹಂಗಿನಲ್ಲಿ ಬಿದ್ದು ಆ ದೊಡ್ಡವರನ್ನು ಉಳಿಸುವ ಪ್ರಕ್ರಿಯೆಯಲ್ಲಿ ತೊಡಗಿದೆ. ಇದರಲ್ಲಿ ನಾನು ಭಾಳ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರಿದ್ದಾರೆ, ಕಾಂಗ್ರೆಸ್ನಲ್ಲಿದ್ದಾರೆ, BJPಯವರಿದ್ದಾರೆ, JDSನವರಿದ್ದಾರೆ. ಎಲ್ಲರೂ ಸೇರಿ ಅವರ ಸಂರಕ್ಷಕರಾಗಿದ್ದಾರೆ ಅಲ್ವಾ? ಸೊ ಈಗ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅಂದರೆ ಅದು ತನಿಖೆಯಾಗಬೇಕು. ತನಿಖೆ ದಾರಿ ತಪ್ಪಿಸುವ ಕೆಲಸವನ್ನು ಯಾರು ಮಾಡಿಕೊಳ್ಳಿ. ಆದರೆ ಈಗ ತನಿಖೆಯನ್ನು ದಾರಿ ತಪ್ಪಿಸುವುದು ಮತ್ತು ಡೈವರ್ಟ್ ಮಾಡೋದು, ಏನು ಹೆಣಗಳನ್ನು ಹೂಳಲಾಗಿದೆ ಅನ್ನುವ ಪ್ರಶ್ನೆ ಏನಿದೆ, ಅದರಿಂದ ದೂರುದಾರರನ್ನು ಅವರನ್ನು ಜವಾಬ್ದಾರರನ್ನಾಗಿಸ್ತಾ ಅವ್ರು ಯಾರೂ ಸರಿ ಇಲ್ಲ, ಅವರೆಲ್ಲ ಯೋಗ್ಯರು, ಇವ್ರು ಮಾತ್ರ ಯೋಗ್ಯರು. ಈ ಮಾಧ್ಯಮದವರು ಏನು ಹೇಳಿದೆ ನಾನು, ಈ 2 ವಾಹಿನಿಯವರು ಮತ್ತು ಅಲ್ಲಿರುವಂಥ ದೊಡ್ಡವರು ಮಾತ್ರ ಯೋಗ್ಯರು, ಉಳಿದವರು ಯಾರೂ ಯೋಗ್ಯರೇ ಅಲ್ಲ, ಎಲ್ಲ ಯೋಗ್ಯರು, ಎಲ್ಲರೂ ಸುಳ್ಳುಗಾರರು. ಸುಜಾತ ಭಟ್ರು ಸುಳ್ಳುಗಾರರು, ಮುಸುಕುದಾರಿ ಸುಳ್ಳುಗಾರರು, ಇಲ್ಲ ಜಯಂತ್ ಅಂತ ಅವನು ಸುಳ್ಳುಗಾರರು, ಯಾರ್ಯಾರು ಯೂಟ್ಯೂಬ್ನಲ್ಲಿ ಮಾಡ್ತಾರೆ ಅವರೆಲ್ಲ ಸುಳ್ಳುಗಾರರು, ಅವರೆಲ್ಲ ಯೋಗ್ಯರು, ಎಲ್ಲರೂ ಯೋಗ್ಯರು, ಇವ್ರು ಮಾತ್ರ ಯೋಗ್ಯರು. ಎಂಥ ಒಂದು ಸ್ಥಿತಿ ಬಂದಿದೆ ನೋಡಿ. ಸುಳ್ಳು ಸುದ್ದಿಗಳನ್ನು ಈಗ ಮಹೇಶ್ ಶೆಟ್ಟಿ ತೆಮರೋಡೆ ಪ್ರಕರಣನೂ ಬಂದಿದೆ. ಹರೀಶ್ ಪುಂಜಾ ಹೇಳಿದ್ದನ್ನು ಅವರು ಹರೀಶ್ ಪುಂಜಾ ಹೇಳಿದ್ದಾರೆ ಅಂತ ಹೇಳಿದರೆ ಅದನ್ನ ಕಟ್ ಮಾಡಿಬಿಟ್ಟು, ಅದು ಯಾವನೋ ಮಾಜಿ ಪತ್ರಕರ್ತನಂತೆ, ಎಲ್ಲೋ ಕೆಲಸ ಮಾಡ್ತಿದ್ದವರು ಅಂತ ಕಾಗೆನ ಗಿಳಿನಂತ ಅಂತಾರಂತೆ. ಅವ್ರು ಯಾರೋ ಕಟ್ ಮಾಡಿಬಿಟ್ಟು ಅದನ್ನು ಮಾಡಿ ಬಿಟ್ಬಿಟ್ಟು ಅದನ್ನ ಅಸೆಂಬ್ಲಿಲಿ ಚರ್ಚೆ ಮಾಡಿಬಿಟ್ಟು ಸರ್ಕಾರವನ್ನು ದಾರಿ ತಪ್ಪಿಸಿ, ಗೃಹ ಸಚಿವರನ್ನು ದಾರಿ ತಪ್ಪಿಸಿ, ಇದು ಯಾವ ರೀತಿ ಷಡ್ಯಂತರ ಅನ್ನೋದು ಗಮನಿಸಿ. ಈ ದಾರಿ ತಪ್ಪಿಸುವುದಕ್ಕಾಗಿ ಒಂದು ಬಹುದೊಡ್ಡ ಒಂದು ಪಡೆಯನ್ನು, ಅದು ರಕ್ಷಣಾ ಪಡೆ ಅಂತ, ಏನು ಕಾವಲುಗಾರರ ರಕ್ಷಣಾ ಪಡೆ, ಯಾರು ದೇವರನ್ನು ಕಾವಲು ಕಾಯಬೇಕು ಆಡಳಿತ ನೋಡಿಕೊಂಡು ಆ ಕಾವಲುಗಾರರನ್ನು ರಕ್ಷಿಸುವಂಥ ಒಂದು ರಕ್ಷಣಾ ಪಡೆ ಸಿದ್ಧಗೊಂಡಿದೆ ಅಂತ. ಇದು ಬಹಳ ದೊಡ್ಡ ರಕ್ಷಣಾ ಪಡೆ, ಇದು ಸಣ್ಣ ಪುಟ್ಟದಲ್ಲ. ದೀಸ್ ಪೀಪಲ್ ಕ್ಯಾನ್ ಡೂ ಎನಿಥಿಂಗ್. ಅವರಿಗೆ ಸತ್ಯ ಮುಖ್ಯ ಅಲ್ವೇ ಅಲ್ಲ, ಯಾರು ದೂರು ನೀಡ್ತಾರೋ ಅಷ್ಟೇ. ಅಂಥ ಒಂದು ಯತ್ನ ಕೂಡ ನಡೀತಾ ಇದೆ. ಆದ್ದರಿಂದ ನನಗೆ ಇದಾದ್ದು ನೀವು ಆ ಸುಜಾತ ಭಟ್ಟ ಅನ್ನುವವ್ರನ್ನ ಟಾರ್ಗೆಟ್ ಮಾಡಿ, ಅವ್ರ ಇಮೇಜನ್ನು ಟಾರ್ಗೆಟ್ ಮಾಡಿ ಅವ್ರ ಹತ್ರ ಕಣ್ಣೀರು ಹಾಕೋ ಮಾಡಿದ್ರಲ್ಲ, ಆಕೆ ಸತ್ಯ ಹೇಳಿದ್ರು ಬಿಟ್ಟರೆ ಬೇರೆ. ಆದರೆ ಈ ದೇಶದಲ್ಲಿ ಆರೋಪ ಮಾಡುವ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಆರೋಪ ಮಾಡಿದ ಮೇಲೆ ಆರೋಪದ ತನಿಖೆ ನಡೀಬೇಕು, ಏನಾಗಬೇಕು ಆಗಬೇಕು. ನೀವು ಹೆಂಗೆ ತೀರ್ಪು ಕೊಡ್ತೀರಿ ಇದಕ್ಕೆ? ಹೂ ಆರ್ ಯು ಪೀಪಲ್? ವಾಟ್ ರೈಟ್ ಯು ಹ್ಯಾವ್? ನಿಮ್ಗೆ ಯಾವ ಅಧಿಕಾರ ಇದೆ? ವೈ ಯು ಆರ್ ಟಾರ್ನಿಶಿಂಗ್ ದ ಇಮೇಜ್ ಆಫ್ ದ ಪೀಪಲ್ ಹೂ ಆರ್ ಅಪೋಸಿಂಗ್ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಫ್ಯಾಮಿಲಿ? ಯು ಆರ್ ಸಿಸ್ಟಮೆಟಿಕಲಿ ಡೂಯಿಂಗ್ ಇಟ್. ಯು ಆರ್ ಡೂಯಿಂಗ್ ಇಟ್. ರಿಯಲಿ ಯು ಆರ್ ದ ಕಲ್ಪ್ರಿಟ್ಸ್. ಯುವರ್ ಎಜೆಂಡಾ ಇಟ್ ಇಸ್ ಟೂ ಡೇಂಜರಸ್. ನಿಮ್ಮ ಎಜೆಂಡಾ ಅಪಾಯಕಾರಿಯಾಗುತ್ತೆ. ನಿಮ್ಮ ಇಡೀ ಪತ್ರಿಕೋದ್ಯಮದ ಈ ದಾರಿನೇ ಅಪಾಯಕಾರಿಯಾಗುತ್ತೆ. ದೂರುದಾರರನ್ನೇ ನೀವು ಅವರನ್ನು ಆಪಾದಿತರನ್ನಾಗಿ, ಆರೋಪಿಗಳನ್ನಾಗಿ ಪರಿವರ್ತಿಸುವ ಯತ್ನದಲ್ಲಿ ತೊಡಗಿದ್ದೀರಿ. ಅವರು ಆರೋಪಿಗಳು, ಆಪಾದಿತರು, ನ್ಯಾಯಾಲಯ, SIT ತೀರ್ಮಾನ ತಗೊಳ್ಳುತ್ತೆ. ಅಲ್ಲಿಯವರೆಗೆ ಈ ಒಂದು ಪ್ರೊಪಗಂಡಾ ಜರ್ನಲಿಸಮ್ ಏನಿದೆ ಅದನ್ನು ಮಾಡ್ತಿದ್ದೀರಿ. ಸಿಸ್ಟಮೆಟಿಕಲಿ ಪೀಪಲ್ ಆರ್ ಡೂಯಿಂಗ್ ಇಟ್ ಈಸ್ ಡಿಸಾಸ್ಟ್ರಸ್. ಐ ವಿಲ್ ಟೆಲ್ ಯು. ಇದು ಪತ್ರಿಕೋದ್ಯಮವನ್ನೇ ನಾಶಪಡಿಸುವಂಥದ್ದು. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೇನೆ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲ ನಮಸ್ಕಾರ.